ರಾಕಿ ಎಲ್ಗ್ ಹೋಗ್ತಾ ಇರೋದ್ ನಾವು? ನಾಗಸೂರ ಬೆಟ್ಟ. ಕಾವೇರಿ ವನ್ಯಜೀವಿ ವಿಭಾಗ ಫಾರೆಸ್ಟ್ ಝೋನ್ ಸ್ಟಾರ್ಟ್ ಆಯ್ತು. ಒಬ್ಬ ಫಾರೆಸ್ಟ್ ಆಫೀಸರ್ನ ತಲೆ ಕತ್ತರಿಸಿರ್ತಕ್ಕಂತಹ ವ್ಯಕ್ತಿ ಇರಿದ್ದಂತಹ ಒಂದು ಜಾಗ ಇದು. ಸುಮಾರು 75ಕ್ಕೂ ಹೆಚ್ಚು ಪೊಲೀಸರನ್ನ ಹತ್ಯೆ ಮಾಡಿದ್ದ ವೀರಪ್ಪನ್ ಅವನ್ ವಾಸ ಇದ್ದಂತ ಜಾಗ ಇದು. ಈ ಫಾರೆಸ್ಟ್ ಅಲ್ಲಿ ಒಂದೊಂದ್ ಮರನು ಒಂದೊಂದ್ ಕತೆ ಹೇಳ್ತಾವು. ಒನ್ಸ್ ಅಪಾನ್ ದ ಟೈಮ್ ವೀರಪ್ಪನ್ ಓಡಾಡ್ದಂತ ಜಾಗ ಇದು. ವೀರಪ್ಪನ್ ಕಾರ್ಯಾಚರಣೆ ನಡೆದಂತ ಜಾಗ ಇದು. ಸ್ಟಿಲ್ ಇವತ್ತು ಕೂಡ ಕೆಲವೊಂದು ಪೊಲೀಸ್ ಫೈರಿಂಗ್ ಅಲ್ಲಿ ಬಂದಿರತಕ್ಕಂತಹ ಬುಲೆಟ್ ಇರ್ಬೋದು, ವೀರಪ್ಪನ್ ಫೈರಿಂಗ್ ಇಂದ ಬಂದಿರತಕ್ಕಂತಹ ಬುಲೆಟ್ ಗಳಿರ್ಬೋದು, ಕೆಲವೊಂದು ಮರದೊಳಗಡೆ ಇವತ್ತು ಇದಾವು ಅಂತ ಹೇಳ್ತಾರ. ಒಂದು ಕಡೆ ದಂತಕಥೆಗಳು ರಕ್ತ ಚರಿತ್ರೆಯನ್ನ ಬಿಂಬಿಸಿದರೆ, ಇನ್ನೊಂದು ಕಡೆ ಭಕ್ತ ಸಮೂಹ ಇದೇ ಕಾಡಿನಲ್ಲಿ ವನ್ಯಜೀವಿಗಳ ಮಧ್ಯದಲ್ಲಿಯೇ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಆ ಪಾದಯಾತ್ರೆ ಕೈಗೊಳ್ಳುವ ಸಂದರ್ಭದಲ್ಲಿ ಕಾವೇರಿ ನದಿಯನ್ನು ದಾಟಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಆ ಸಂದರ್ಭದಲ್ಲಿ ನದಿಯನ್ನು ದಾಟುವ ಭಕ್ತರಿಗೆ ಅನುಕೂಲವಾಗಲೆಂದು ಡ್ಯಾಮ್ ಇಂದ ಹೊರಚೆಲ್ಲುವ ನೀರನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ, ಅಂದರೆ ನೀರನ್ನ ನಿಲ್ಲಿಸಿ ಸಹಸ್ರಾರು ಭಕ್ತವೃಂದಕ್ಕೆ ಅನುಕೂಲವನ್ನು ಕಲ್ಪಿಸಲಾಗುತ್ತದೆ. ಪ್ರಭು ಶ್ರೀರಾಮರು ಕೈಗೊಂಡ ವನವಾಸ ಯಾತ್ರೆಯ ಅನುಭವ ಯಾವ ರೀತಿಯಾಗಿತ್ತು ಎಂದು ನೆನಪಿಸಿಕೊಂಡಾಗ ಆಗುವ ಅನುಭವ ನಮ್ಮ ಮಲೆಮಹದೇಶ್ವರ ಸ್ವಾಮಿಯನ್ನು ತೆರಳಲು ಕೈಗೊಳ್ಳುವ ಭಕ್ತರ ಪಾದಯಾತ್ರೆಗೆ ಹೋಲಿಕೆಯಾಗುತ್ತದೆ ಎಂದರೆ ತಪ್ಪಾಗುವುದಿಲ್ಲ. ಪಾದಯಾತ್ರೆ ಕೈಗೊಳ್ಳುವ ಸಂದರ್ಭದಲ್ಲಿ ವನ್ಯಜೀವಿಗಳಿಂದ ದಾಳಿಯುಂಟಾಗಿ ಪ್ರಾಣಹಾನಿಯಾದಂತಹ ಉದಾಹರಣೆಗಳು ಎದುರಾಗಿದ್ದರೂ ಸಹ ಎದೆಗುಂದದೆ ಶ್ರೀ ಕ್ಷೇತ್ರವನ್ನು ತಲುಪುವ ಭಕ್ತ ಸಮೂಹವನ್ನು ನೋಡಿದಾಗ ದೇವರ ಮೇಲಿರುವ ನಂಬಿಕೆ ಎಷ್ಟು ಎಂಬುದು ಪ್ರತ್ಯಕ್ಷವಾಗಿ ನಮಗೆ ಇಲ್ಲಿ ಕಾಣಸಿಗುತ್ತದೆ. ಅರಮನೆಗೆ ಹೇಗೆ ಹೆಬ್ಬಾಗಿಲೋ ನಮ್ಮ ಮಲೆಮಹದೇಶ್ವರ ಸನ್ನಿಧಿಗೆ ತಾಳೆ ಬೆಟ್ಟದ ಪ್ರವೇಶ ದ್ವಾರ ಹೆಬ್ಬಾಗಿಲಿದ್ದಂತೆ ಎಂಬುದು ನನ್ನ ಅಭಿಪ್ರಾಯ.
ತಾಳೆ ಬೆಟ್ಟವನ್ನು ಇಳಿಯುವ ಸಂದರ್ಭದಲ್ಲಿ ದೂರದಿಂದ ಶ್ರೀ ಕ್ಷೇತ್ರ ಕಣ್ಣಿಗೆ ಬಿದ್ದಾಗ ಪ್ರಯಾಣದ ಆಯಾಸವೆಲ್ಲ ಮರೆತು ಮತ್ತಷ್ಟು ಬೇಗ ಹೋಗಿ ದೇವಸ್ಥಾನವನ್ನು ತಲುಪಬೇಕೆಂಬ ಹೆಬ್ಬಯಕೆ ಹೆಚ್ಚಾಗುತ್ತದೆ. ಸುದೀರ್ಘವಾದ ದೂರದ ಪ್ರಯಾಣವನ್ನು ಅಂತ್ಯಗೊಳಿಸುವ ಸ್ಥಳಕ್ಕೆ ಬಂದು ನಾವು ತಲುಪಿದ್ದೇವೆ. ಭಕ್ತಿ ಸಮರ್ಪಣೆಯ ಮುಂದೆ ಹಣ ಲೆಕ್ಕಕ್ಕೆ ಬರುವುದಿಲ್ಲ ಎಂಬ ಮಾತನ್ನು ಭಕ್ತ ಸಮೂಹ ಇಲ್ಲಿ ಸಾಕ್ಷೀಕರಿಸುತ್ತಿದೆ. ಈ ಪುಣ್ಯಕ್ಷೇತ್ರವನ್ನು ಕಣ್ತುಂಬಿಕೊಳ್ಳುತ್ತಿರುವ ನಾವೇ ಪುಣ್ಯವಂತರು. ಮಲೆಮಹದೇಶ್ವರ ಭಕ್ತ ಸಮೂಹಕ್ಕೆ ಇಲ್ಲಿ ಚಿತ್ರೀಕರಿಸಲಾದ ಚಿತ್ರಗಳನ್ನು ಸಮರ್ಪಿಸಲಾಗಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ನೆರೆಯ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮುಂತಾದ ರಾಜ್ಯಗಳಿಂದಲೂ ಸಹ ಮಲೆಮಹದೇಶ್ವರರಿಗೆ ಭಕ್ತ ಸಮೂಹ ಆಗಮಿಸುತ್ತದೆ. ಈ ಭಕ್ತ ಸಮೂಹಕ್ಕೆ ಯಾವುದೇ ಲೋಪದೋಷವಾಗದಂತೆ ಆಡಳಿತ ಮಂಡಳಿ ಪ್ರಸಾದದ ವ್ಯವಸ್ಥೆಯನ್ನು, ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವುದು ಇಲ್ಲಿ ಗಮನಿಸಬೇಕಾದ ವೈಭವವಾಗಿದೆ.
ನಿನ್ನ ಹೆಸರೇನಾ? ನಿನ್ಗೆ ಯಾಕೆ ಆಮೇಲೆ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಮಲೆಮಹದೇಶ್ವರ ಬೆಟ್ಟದ ಆಡಳಿತ ಮಂಡಳಿಯು ಗರ್ಭಗುಡಿಯ ಒಳಗಡೆ ವಿಡಿಯೋ ಫೋಟೋ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ. ಕೊಂಚ ನಿರಾಶೆಯಿಂದ ನಾವು ಆಚೆ ಬಂದಾಗ ಸಾಕ್ಷಾತ್ ಗರ್ಭಗುಡಿಯ ಮಲೆಮಹದೇಶ್ವರ ಸ್ವಾಮಿಯು ಚಿನ್ನದ ತೇರಿನಲ್ಲಿ ಪ್ರತಿಯೊಬ್ಬರಿಗೂ ದರ್ಶನ ಕೊಡುವುದು ಮಾತ್ರವಲ್ಲದೆ ವಿಡಿಯೋ ಹಾಗೂ ಫೋಟೋ ಚಿತ್ರೀಕರಣಕ್ಕೆ ಲಭ್ಯವಾಗಿದ್ದು ಸಂತೋಷಕ್ಕೆ ಮತ್ತಷ್ಟು ಸಂತೋಷವನ್ನು ತಂದುಕೊಟ್ಟಂತಾಯಿತು. ಹಾಯ್. ಸೊ ಇವತ್ತು ನಾನು ನಮ್ಮ ಫ್ಯಾಮಿಲಿ ಸಮೇತ ಬಂದೇನಿ ಮಲೆಮಹದೇಶ್ವರ ಬೆಟ್ಟಕ್ಕೆ. ವರ್ಷದಲ್ಲಿ ಏನಿಲ್ಲ ಅಂದ್ರೂ 2 to 3 ಟೈಮ್ ಬಂದೇ ಬರ್ತೀನಿ. ನನ್ನ ಅಭಿಪ್ರಾಯದ ಪ್ರಕಾರ ನ್ಯೂನ್ಯತೆಗಳಿರ್ಬೋದು, ಎಲ್ಲಾ ಕೊರತೆಗಳನ್ನಿರ್ಬೋದು, ಈ ಕ್ಷೇತ್ರಕ್ಕೆ ಬಂದ್ರ ಡೆಫಿನೆಟ್ಲಿ ಸಾಲ್ವ್ ಆಕೈತಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗೈತಿ. ಇದು ನನ್ನ ರಿಯಲ್ ಎಕ್ಸಾಂಪಲ್ ಅಂತ ನೀವು ತಗೋಬಹುದು. ಈ ದೇವ್ರದ್ದು ಸತ್ಯನ ನಾನು ಬಿಲೀವ್ ಮಾಡ್ತೀನಿ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ನೀವು ಒಂದ್ಸರಿ ಈ ದೇವ್ರನ್ನ ನಂಬಿ ಬಂದು ಕೇಳ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ನಾಗ ನಿಮ್ಗೆ ಏನ್ ಗೊಂದಲ ಇರುತ್ತಾ, ಏನ್ ಡಿಸ್ಟರ್ಬೆನ್ಸ್ ಇರುತ್ತಾ, ದಟ್ ಅಂಡ್ ಆಲ್ ಸಾಲ್ವ್ ಇಟ್ ಸೆಲ್ಫ್. ಟ್ರೈ ಮಾಡಿ ನೋಡ್ರಿ. ನಮ್ಮ ಮಲೆಮಹದೇಶ್ವರದ್ದು ಒಂದು ಸ್ಟ್ಯಾಚ್ಯೂ ಮಾಡಿದಾರ. ಸೊ ಆ ಸ್ಟ್ಯಾಚ್ಯೂನ ನೋಡ್ಕೊಂಡ್ ಬರೋಣ ಅಂತ ಒಂದು ಡ್ರೋನ್ ಶಾಟ್ ಹಾಕಿವಿ, ನೋಡ್ರಿ.
ಹಾಯ್, ವಿ ಆರ್ ರಿಟರ್ನ್ ಬ್ಯಾಕ್ ಟು ಬೆಂಗಳೂರು. ದೇವ್ರ ದರ್ಶನ ಮುಗಿದ್ಮೇಲೆ ಎಲ್ಲ ದರ್ಶನ ಮುಗಿಯೋಷ್ಟೊತ್ತಿಗೆ 8 ಗಂಟೆ ಆಗ್ತಾ ಬಂತೀಗ. ಸೊ ನಾವೀಗ 8 ಗಂಟೆಗೆ ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದ ಘಾಟ್ ಸೆಕ್ಷನ್ ಈಗ ರೀಚ್ ಆಗೇವಿ. ಆ್ಯಂಡ್ ದೆನ್ ಇವತ್ತು ಚಿರತೆ ಅಥವಾ ಎಲಿಫೆಂಟ್ ಎಲ್ಲಾದರೂ ಸೈಟ್ ಆಗ್ತದೇನೋ, ಎಲ್ಲಾದರೂ ರೋಡ್ ಕ್ರಾಸ್ ಮಾಡ್ತವೇನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಐತಿ. ಸೊ ನೋಡೋಣ, ಕಾಣಿಸ್ತು ಅಂತಂದ್ರೆ ಕವರೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಕಾಣಿಸ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಈ ದೇವಸ್ಥಾನದ ಸನ್ನಿಧಿಗೆ ಬಂದರೆ ಇನ್ನೊಂದ್ಸರಿ ಬರಬೇಕು ಅನ್ನೋ ಕೊರಗಿಂದನೇ ಹೋಗ್ತೇವೆ ಹೊರತು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಯಾವತ್ತೂ ಹೋಗಲ್ಲ. ಮಹದೇಶ್ವರ ಬೆಟ್ಟದಿಂದ ಬರ್ತಾ ಒಂದು ಇನ್ಸಿಡೆಂಟ್ ಜ್ಞಾಪನಕ್ಕೆ ಬಂತು. ಏನಪ್ಪಾ ಅಂತಂದ್ರೆ ವೀರಪ್ಪನ್ ಅಂದ್ರೆ ರೋಡ್ಗೆ ಕಲ್ಲಿಟ್ಟು ರೋಡ್ ಬ್ಲಾಕ್ ಮಾಡಿದ್ನಂತೆ. ಈ ತರ ಬೆಟ್ಟದ ಮೇಲ್ಗಡೆ ಒಂದು ಶೆಲ್ಟರ್ ತಗೊಂಡು ಕೂತ್ಕೊಂಡು ರೋಡ್ ಬ್ಲಾಕ್ ಮಾಡಿದಾಗ ಅವರು ರೋಡ್ ಕ್ಲಿಯರ್ ಮಾಡಕ್ಕಂತ ಪೊಲೀಸರು ಕೆಳಗಡೆ ಇಳಿದಾಗ ಆ ಮೇಲ್ಗಡೆ ಬಂಡೆ ಮೇಲೆ ಕೂತ್ಕೊಂಡು ಫೈರ್ ಮಾಡಿದ್ನಂತೆ ವೀರಪ್ಪನ್. ರಾತ್ರಿ 8:30 ಆಗಿದೆ. ಹೋಗುವಾಗ ಸಿಕ್ಕಾಪಟ್ಟೆ ರಶ್ ಆಗುತ್ತಾ ಅಂತ ಹೇಳಿ ತಾಳಬೆಟ್ಟದಲ್ಲಿ ನಿಂತ್ಕೊಳಕ್ ಆಗದೆ ಡೈರೆಕ್ಟ್ ಆಗಿ ಹೊಟ್ಟೋದ್ವಿ. ಸೊ ಈಗ ನಾವು ರಿಟರ್ನ್ ಬರ್ತಾ ತಾಳಬೆಟ್ಟದೊಳಗ ನೆಮ್ಮದಿಯಿಂದ ನಿಂತ್ಕೊಂಡು ನೋಡಿ ನಮ್ ಜರ್ನಿ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಹುಣ್ಣಿಮೆ ದಿವಸ ಅಂತ, ಸೊ ಶುಕ್ರವಾರ ಬೇರೆ, ಗವರ್ಮೆಂಟ್ ಹಾಲಿಡೇ ಬೇರೆ, ಮಕ್ಕಳಿಗೆ ಸ್ಕೂಲ್ ಬೇರೆ ರಜಾ ಐತೆ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೋಗ್ತಾ ಇರೋಂತ ರೂಟು ಸಿಕ್ಕಾಪಟ್ಟೆ ಸ್ಟೋರಿಗಳಿದಾವೆ. ಈ ರೂಟಿಂದ ನಾವು ಹೋಗ್ತಾ ಇರ್ತಕ್ಕಂತಹ ಘಾಟ್ ಸೆಕ್ಷನ್ ಸಿಕ್ಕಾಪಟ್ಟೆ ಸ್ಟೋರಿಗಳನ್ನ ತನ್ನೊಳಗಡೆ ಇಟ್ಕೊಂಡ್ ಕೂತ್ಕೊಂಡೈತಿ. ಫಸ್ಟ್ ವೀರಪ್ಪನ್ ಸ್ಟೋರಿ ಕೇಳಿದ್ರೆ ಎಂತವ್ರಿಗೂ ಕೂಡ ಭಯ ಆಗ್ತೈತಿ. ತುಂಬಾ ಮಾರಣ ಹೋಮಗಳನ್ನ ಮಾಡಿದ್ದಾರೆ ವೀರಪ್ಪನ್. ಆಮೇಲೆ ಪ್ರಾಣಿಗಳನ್ನ ಕೂಡ ಕೊಂದಿದ್ದಾರೆ. ಅದು ಒಂದು ಯುಗ, ಅದು ಅಂತ್ಯ ಆಯ್ತು. ಈಗ ರೀಸೆಂಟ್ ಆಗಿ ಇನ್ನೊಂದು ಭಯದ ವಾತಾವರಣ ಏನಂದ್ರೆ, ಮಂಡ್ಯದವರೊಬ್ಬರನ್ನ ಇಲ್ಲಿ ಚಿರತೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸಿ ತಗೊಂಡೋಗಿ 200 to 300 ಮೀಟರ್ ಡೆಪ್ತ್ ಫಾರೆಸ್ಟ್ ಅಲ್ಲಿ ಹಾಕ್ಬಿಟ್ಟಿತ್ತು. ಆ ಬಾಡಿನ ತೆಗೆದು ಅಂತ್ಯ ಸಂಸ್ಕಾರ ಎಲ್ಲ ಮುಗಿಸಿದ್ರು. ಅವರು ಹಿಂಗೆ ಪಾದಯಾತ್ರೆ ಹೋಗುವಂತ ಟೈಮಲ್ಲಿ ಆನೆ ತಲೆದಿಂಬದ ಹತ್ರ ಅವ್ರ ಮೇಲೆ ಒಂದು ಚಿರತೆ ಅಟ್ಯಾಕ್ ಮಾಡಿ ಸಾಯಿಸಿತ್ತು. ಫೈನಲಿ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಎಷ್ಟು ಸತಿ ನಾವು ಮಹದೇಶ್ವರನ ಬೆಟ್ಟಕ್ಕೆ ಬಂದ್ರು ಕೂಡ ಲಾಸ್ಟಿಗೆ ಹೋಗೋವಾಗ ಒಂದೇ ಒಂದು ಫೀಲಿಂಗ್ ಏನಪ್ಪಾ ಅಂತಂದ್ರೆ, ಲಾಸ್ಟಿಗೆ ಒಂದು ಡಿಸಪಾಯಿಂಟ್ಮೆಂಟ್ ನಮ್ಗೆ ಕಾಡೆ ಕಾಡ್ತೈತಿ. ಅದ ನಾವು ಮತ್ತೆ ಇನ್ನೊಂದ್ಸರಿ ಬರ್ಲೇಬೇಕು ಅನ್ನೋದು. ಒಂದು ಬೋನಸ್ ಒಂದು ಏನ್ ಆಡ್ ಆಯ್ತು ಅಂತಂದ್ರೆ, ಚಿನ್ನದ ರಥ ಹೇಳಿದ್ರು ಇವತ್ತು ದೇವಸ್ಥಾನದ ಮುಂದೆ. ಸೊ ಅದನ್ನ ನೋಡೋಂತ ಭಾಗ್ಯ ಕೂಡ ಸಿಕ್ತು. ಇಲ್ಲಿ ನಮ್ಮವರ ಇವರೆಲ್ಲ ತಿಂತಾ ಇದಾರೆ, ಇವ್ರಿಗೆ ತಿನ್ನೋ ಹುಚ್ಚು ಜಾಸ್ತಿ. ಪ್ರಸಾದ ಸ್ವೀಕರಣೆ ಮಾಡಿದ್ವಿ. ಚಿತ್ರಾನ್ನ ಅಲ್ಟಿಮೇಟ್ ಆಗಿತ್ತು. ಆ ಚಿತ್ರಾನ್ನ ನೀವೆಷ್ಟು 1000 ಕೊಟ್ಟು ಕೂಡ ನಿಮ್ಗೆ ಅದು ಎಲ್ಲೂ ಸಿಗಲ್ಲ ಅನ್ಕೋತೀನಿ. ಬಿಕಾಸ್ ಆ ಟೇಸ್ಟ್ ಹಂಗಿತ್ತು. ನನ್ನ ಲೈಫ್ ನೇ ಫಸ್ಟ್ ಪಲಾವ್ ತಿಂತಿದ್ವಿ ಅಲ್ಲ, ಪಲಾವ್ ಚೆನ್ನಾಗಿರ್ತಿತ್ತು. ಇವತ್ತು ಚಿತ್ರಾನ್ನ ಕೊಟ್ಟರು, ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು. ಸೊ ಇನ್ನೊಂದು ಅಪಘಾತ ಕೂಡ ಸಂಭವಿಸಿತ್ತು. ಒಂದು KSRTC ಬಸ್ ಬಿದ್ದಿತ್ತು, ಅದೇನೋ ಮೈಸೂರಿಗೆ ಹೋಗ್ತಾ ಇತ್ತಂತ. ನಾವು ಹೋಗೋ ಟೈಮ್ನಾಗ ಅದನ್ನ ಶೂಟ್ ಮಾಡಿದ್ವಿ, ಅದನ್ನ ತೋರಿಸ್ತೀನಿ ನೋಡ್ರಿ. ವಾಟ್ ಎವರ್ ನಿಮ್ ಲೈಫ್ ಅಲ್ಲೂ ಇಂಬ್ಯಾಲೆನ್ಸ್ ಆಗಿತ್ತಂದ್ರ, ನಿಮ್ ಲೈಫ್ ಅಲ್ಲೂ ತೊಂದರೆಗಳನ್ನ ನೀವು ಫೇಸ್ ಮಾಡ್ತಾ ಇದ್ರಿ ಅಂತಂದ್ರ, ಜಸ್ಟ್ ನೀವ್ ಇಲ್ಲಿಗೆ ಬಂದ್ ಹೋದ್ರೆ ಸಾಕು. ನಿಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಂಡಿರ್ತೀರಿ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಸಾಲ್ವ್ ಆಗುತ್ತಾ. ಕೋಟ್ಯಾಂತರ ಭಕ್ತ ಸಮೂಹ ಬಂದ್ ಹೋಗ್ತೈತಿ ಇಲ್ಲಿ. ಎಷ್ಟೋ ಜನ ಪಾದಯಾತ್ರೆ ಮಾಡ್ತಾರ, ಎಷ್ಟೋ ಜನ ಉರುಳು ಸೇವೆ ಮಾಡ್ತಾರ. ಬೈಕಲ್ಲಿ ಯಾರು ಬರ್ತೀರಾ ನನ್ ಜೊತೆ? ಒಬ್ರು, 1 ಸೀಟ್ ಓನ್ಲಿ. ಜಾಸ್ತಿ ತಿನ್ನೋರ್ನ ಯಾರನ್ನೂ ಕರ್ಕೊಂಡ್ ಬರಲ್ಲ ನಾನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ನಮ್ ಇನ್ನೊಬ್ರು ಚೋಟ ಮಲ್ಗ್ಯಾರ ನೋಡ್ರಿ, ಚೆನ್ನಾಗಿ ತಿಂದು ಓಡಾಡಿ ದೇವಸ್ಥಾನ ತುಂಬಾ ನಮ್ಗೆಲ್ಲ ಕಾಟ ಕೊಟ್ಟು ಮಲಗಿದಾನ. ಓಕೆ, ಟೇಕ್ ಕೇರ್, ಬಾಯ್, ಸಿ ಯು, ಮೀಟ್ ಅಗೇನ್. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನಂತ ನೋಡ್ತೀನಿ, ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸರಿ ಬಿಡು.